ಹಲೋ ಹಲೋ ಯಾರು? ಇಲ್ಲಿ ನಾನು ಅಣ್ಣಯ್ಯ ಅಂತ ಮಾತಾಡೋದು. ಹಾ ಟಿವಿ ಹಾಕಿದ್ದೀರಾ ನೀವು? ಹೇಳಿ ಸ್ವಲ್ಪ. ಇಲ್ಲ. ದಯವಿಟ್ಟು 12-1 ಗಂಟೆ ತನಕ ದಯವಿಟ್ಟು ಆನ್ ಮಾಡಕ್ ಹೋಗ್ಬೇಡಿ ಆಯ್ತಾ? 12-1 ಗಂಟೆ ಯಾಕೆ? ನಾನು ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ, ಅವಾಗ ಹಾಕಳಿ. ಏನ್ ಟಿವಿ ಹಾಕಿದ್ರೆ ಊರವರೆಲ್ಲ ಸುಮ್ನೆ ಎಲ್ಲಾ ಕಂಪ್ಲೇಂಟು ಮೇಲೆ ಕಂಪ್ಲೇಂಟು. ಅದೇನು ಮಾತೆತ್ತವ್ರಿಗೆ ಎಲ್ಲಾ ಚಾನಲ್ ಒಂದೇ, ಅದು ಯಾವ್ದೋ ಸಿಡಿ ಅಂತೆ, ಮಕ್ಕಳಲ್ಲಿ ಮಕ್ಕಳು ಜೊತೆ ಟಿವಿ ನೋಡಕ್ ಆಯ್ತಾ ಇಲ್ಲ ಅಂತ ಸೆಟಪ್ ಬಾಕ್ಸ್ ಆಫ್ ಮಾಡಿರ್ತೀನಿ ನಾನು. ಸರಿ, ನಾನು ಹೇಳಿದ್ಮೇಲೆ ನೀವು ಆನ್ ಮಾಡ್ಕೊಳ್ಳಿ ಸರಿ ಆಯ್ತಾ? ಹೌದು, ಅಣ್ಣಯ್ಯ ಅಂದ್ಬಿಟ್ಟು. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಅದೇ ಕಾರಣಕ್ಕೂ ಇದ್ ಮಾಡ್ಬೇಡಿ, ಯಾಕಂದ್ರೆ ನಮ್ಮ ಆಫೀಸ್ ಕಲ್ಲು ಹೊಡಿತಾವ್ರೆ. ಹೌದಾ? ಸರಿ ಸರಿ, ಆನ್ ಮಾಡಲ್ಲ ಬಿಡಿ. ಅದೇ ಆನ್ ಮಾಡ್ಬಿಡಿ ಪ್ಲೀಸ್, ಕೈ ಮುಗಿತೀನಿ ಅಷ್ಟೇ. ಸರಿ ಸರಿ. ಮತ್ತೆ 10 ನಿಮಿಷ ಬಿಟ್ಟು ಪುನಃ ಕಾಲ್ ಮಾಡ್ತಾ ಇದೀವಿ. ಹಲೋ ಹಲೋ ಹಲೋ, ಹೇಳಿ, ಯಾರು ನೀವು? ಅಲ್ಲ, ನಿಮ್ಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಟಿವಿ ಹಾಕ್ಬೇಡಿ ಅಂತಂದ್ರೆ ಏನ್ ಬಂದ್ ನಿಮ್ ಕಾಲ್ ಹಿಡ್ಕೋಬೇಕಾ ನಾನು? ಇದ್ಯಾಕ್ ಟಿವಿ ಹಾಕ್ತಾ ಇದೀರಾ ಪುನಃ? ಅಲ್ಲ, ಬನ್ನಿ ಇಲ್ಲಿ ಸ್ವಲ್ಪ. ನೀವ್ ಯಾರು ನೀವು ಹೇಳಿ? ಟಿವಿ ಹಾಕಿದೀವ ನಾವೀಗ. ಇಲ್ಲಿ ಗೊತ್ತಾಯ್ತಾ ಇಲ್ವಾ? ಇಲ್ಲಿ ನಮ್ಮ ಆಫೀಸಿಗೆ ಬಂದೆಲ್ಲ ಕಲ್ಲು ಹೊಡಿತಾವ್ರೆ, ನೀವ್ ನೋಡಿದ್ರೆ ಹಿಂಗ್ ಮಾಡ್ಕೊಂಡ್ ಕೂತಿದ್ರೆ ಇದೇನು ನೀವು? ಇವಾಗ ಬನ್ನಿ ಇಲ್ಲಿ ನೀವು ಮಾತಾಡೋದಲ್ಲ, ಇಲ್ಲಿ ಬಂದ್ ನೋಡ್ಬೇಕು ನೀವು ಟಿವಿ ಹಾಕಿದೀವ ಅಂತ. ಎಲ್ ಬಂದ್ ನೋಡ್ಲಿ ನಾನು? ಮತ್ತೆ ನೀವ್ ಹಂಗ ಹೇಳಿದ್ರಿ ನೀವು ಟಿವಿ ಹಾಕ್ಬೇಡಿ ಅಂತ? ನಾನು ಗಿಣಿಗಳಂಗ್ ಹೇಳ್ತಾ ಇದೀನಿ, ದಯವಿಟ್ಟು ಇದ್ ಮಾಡ್ಬೇಡಿ. ಅಲ್ಲಿ ನೋಡಿದ್ರೆ ಪ್ರೋಗ್ರಾಮ್ಗಳು ಮಕ್ಳು ಮರಿ ಜೊತೆ ಕೂತ್ಕೊಂಡು ನೋಡಕ್ ಆಯ್ತಾ ಇಲ್ಲ, ಎಲ್ಲ ಕಂಪ್ಲೇಂಟ್ ಮಾಡ್ತಾವ್ರೆ ಅಂತ. ನೀವು ನೋಡಿದ್ರೆ ಇಲ್ಲಿ ಟಿವಿ ಹಾಕ್ತಾ ಇದೀರಿ. ಇಲ್ಲಿ ನಾವು ಟಿವಿ ಹಾಕಿಲ್ಲ ಕಣಪ್ಪ. ನೀವ್ ಇನ್ನೊಂದ್ಸರಿ ಹೇಳಿದ್ರೆ ನಾನೇ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ. ನೀವು ಹಾಕಿದಿರಲ್ಲ ನೀವು ಟಿವಿ, ಸುಳ್ಳು ಆದ್ರೆ ಯಾಕೆ ಹೇಳ್ತೀರಾ? ನೋಡಿ ನೀವು. ಅಲ್ಲ, ನೀವು ಸರಿಯಾಗಿ ನೆಟ್ಟಗ್ ಮಾತಾಡಿ. ಒಳ್ಳೆ ಕಂಪ್ಲೇಂಟ್ ಅಂತ ಒಳ್ಳೆ ಶುಗರ್ ಪೇಷಂಟ್ ಮಾತಾಡಿದ್ರೆ ಅಲ್ಲಿ ನೀವು ಮತ್ತೆ ನೀವ್ ಯಾಕೆ ಹೇಳ್ತೀರಾ? ನಾವು ಟಿವಿ ಹಾಕ್ಬೇಡಿ ಅಂತ. ನಾವು ಹಾಕಿಲ್ಲ ಅಂದ್ರು ಹಾಕೈತೆ ಅಂತ ಯಾಕೆ ಹೇಳ್ತೀರಾ? ಅಲ್ಲ, ಅಷ್ಟೊಂದು ಇದಿದ್ರೆ ನೀವು ಮೊಬೈಲ್ ಅಲ್ಲಿ ಇಂಟರ್ನೆಟ್ ಇರ್ತದಲ್ಲ, ಅಲ್ಲಿ ಹಾಕೊಂಡ್ ನೋಡ್ಕೊಳ್ಳಿ. ಇಲ್ಲಿ ಬಂದ್ ನಮ್ಮ ಆಫೀಸ್ ಕಲ್ಲು ಹೊಡಿತಾವ್ರಿ. ಇಲ್ಲಿ ನಾವು ಹಾಕೇ ಇಲ್ಲ, ನೀವ್ ಹೆಂಗ್ ಹೇಳ್ತೀರಾ? ನಾವ್ ನಿಜವಾಗ್ಲೂ ಹಾಕಿಲ್ಲ. ಪ್ರಮಾಣವಾಗ್ಲೂ ಹಾಕಿಲ್ವಾ? ಇಲ್ಲ, ಬಂದ್ ನೋಡಿ. ಏನ್ ಬಂದ್ ನೋಡೋದಿಲ್ಲ? ಸೆಟಪ್ ಬಾಕ್ಸ್ ಆನ್ ಆಗೈತೆ ನಿಮ್ ಮನೆದು? ಎಲ್ಲ ಆನ್ ಆಗೈತೆ. ಅದ್ ಹೆಂಗಪ್ಪ ನೀನ್ ಹೇಳ್ತಿ ಆನ್ ಆಗೈತೆ ಅಂತ? ದಯವಿಟ್ಟು ನೀವು ನಂಗೆ ಓಡ್ ಮುಡ್ಸ್ಬೇಡಿ. ಇದು ಆನ್ ಆಗೈತೆ ಅಲ್ವಾ? ಸರಿ, ನಾನು ಫೋನ್ ಆಫ್ ಮಾಡಿ. ನಾವು ಹಾಕಿಲ್ಲ ಅಷ್ಟೇ, ನಾನು ಟಿವಿ ಹಾಕಿಲ್ಲ ಅಷ್ಟೇ. ಇನ್ನೊಂದ್ಸಲ ಚೆನ್ನಾಗಿರಲ್ಲ, ನಾನು ಹೇಳ್ತಾ ಇದೀನಿ. ನಿನ್ ತಲಕೈತೆ. ಹಲೋ, ದಯವಿಟ್ಟು ನಿಮ್ಗೆ ಎಲೆ ಅಡಿಕೆ ಕಾಣಿಕೆ ಅಥವಾ ನಿಮ್ಗೆ ಸೀರೆ ಕೊಟ್ಟು ಹೇಳ್ಬೇಕು. ಒಂದ್ ನಿಮಿಷ ಸರ್, ಎಲ್ಲಿಗೆ ಫೋನ್ ಮಾಡ್ತಾ ಇರೋದು ನೀವೀಗ? ಸುಮ್ನೆ 1 ನಿಮಿಷ 5 ನಿಮಿಷ ಸೈಲೆಂಟ್ ಆಗಿ ಕೇಳಿ. ನಾವು ಮಂಡ್ಯದಲ್ಲಿ ನಾವು ಟಿವಿ ಆಫ್ ಮಾಡಿದೀವಿ, ನಾವು ಹಾಕ್ಲಿಲ್ಲ. ಮಕ್ಳು ಸ್ಕೂಲ್ ಹೋಗ್ತಾ ಇದಾರೆ, ಮಕ್ಳಿಗೆ ಬಿಟ್ಬೇಕು, ಈಗ ತಿಂತಾರೆ ಮಕ್ಳು. ನಾವು ಟಿವಿ ಹಾಕ್ಲಿಲ್ಲ ಸರ್. ಏನ್ ಗೊತ್ತೇ, ಮಕ್ಳು ಮರಿ ಜೊತೆ ಕೂತ್ಕೊಂಡು ಯಾರಿಗೂ ಟಿವಿ ನೋಡಕ್ ಆಯ್ತಿಲ್ಲ. ಎಲ್ಲ ಅದು ದರಿದ್ರದ ಏನೇನೋ ಸಿಡಿ ಸರಿ, ನಮ್ಗೆ ಗೊತ್ತು ಸರ್. ಅದು ನಮ್ ನಿನ್ನೆ ನೋಡಕ್ ನಾವು ಹಾಕ್ಲಿಲ್ಲ, ನೋಡಲ್ಲ. ಅದೆಲ್ಲ ಬಂದ್ರೆ ಅದು ಸ್ಕೂಲ್ ಕಳ್ಸ್ಬೇಕು. ನಮ್ಮ ಮಗನ ಇವತ್ತು ಎಕ್ಸಾಮ್ ಟೆಸ್ಟ್ ಇದೆ, ಅದು ಸ್ಕೂಲ್ ರೆಡಿ ಮಾಡ್ಬೇಕು. ನಾವು ಟಿವಿ ಹಾಕ್ಲಿಲ್ಲ ಬೆಳಗ್ಗಿಂದ. ಸರಿ, ಹಂಗಾರೆ ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ಬಿಡಿ ಮಗನಿಗೆ. ಸರಿ, ಇಲ್ಲಿ ಯಾಕಂದ್ರೆ ನಾವು ಹಾಕ್ಲಿಲ್ಲ. ಸರಿ, ಯಾಕಂದ್ರೆ ಇವಾಗ ನಮ್ಮ ಅತ್ತೆ ನಮ್ ಬಾಡಿಗೆ ಮನೆ ಅವ್ರ ಹತ್ರ ಸೆಟ್ ಟಾಪ್ ಬಾಕ್ಸ್ ಇದೆ. ಅವ್ರ ಮನೆ ಹತ್ರ ಹೋಗವ್ರೆ ಹೇಳಕ್ಕೆ, ಟಿವಿ ಹಾಕ್ಬಂದು ಅವ್ರ ಹತ್ರ ಹೋಗವ್ರೆ ಹೇಳಕ್ಕೆ. ಈಗ ಸರಿನಾ? ಅವ್ರದ್ದು ಆಫ್ ಮಾಡಿಸ್ಬಿಡಿ. ಅದೇ ನಮ್ಮ ಅತ್ತೆ ಆ ಕಡೆ ಹೋಗವ್ರೆ, ಆಫ್ ಮಾಡಿ ಅಂತ ಹೇಳಕ್ ಹೋಗವ್ರೆ. ಇದಕ್ಕೆ ಯೋಚನೆ ಮಾಡ್ಬೇಡಿ. ನೀವು ಪದೇ ಫೋನ್ ಮಾಡಿ ನಮ್ಮ ಅತ್ತೆ ಸ್ವಲ್ಪ BP ಪ್ರಾಬ್ಲಮ್, ಟೆನ್ಷನ್ ಆಗ್ತಾರೆ, ಆಮೇಲೆ ನೀವು ಬೈತಾರೆ. ಅದಕ್ಕೆ ಸ್ವಲ್ಪ ನಿಧಾನಾಗಿರಿ. ನಾವು ಟಿವಿ ಹಾಕ್ಲಿಲ್ಲ. ಸರಿ, ಕವಿತಾ ಅವ್ರೆ, ಇನ್ನೊಂದ್ ಮಾತು ಹೇಳ್ಬಿಡ್ತೀನಿ ಕೇಳಿ. ಟಿವಿ ಆನ್ ಮಾಡಿ ಆಫ್ ಮಾಡಿ ನಿಮ್ ಜೊತೆ ಮಾತಾಡ್ತಿರೋದು ಇದು RJ ಸುನಿಲ್ ಅಂತ ಇದೆ. ರೆಡ್ FM ಇಂದ ಕಾಲ್ ಮಾಡ್ತೀರಾ ನಿಮ್ಗೆ? ಯಾಕೋ ಅತಿ ಆಗೋಯ್ತು ಕಳ್ಳ, ಯಾರ ಕೈಲಾದ್ರೂ ಸರಿಯಾಗಿ ಕಸ್ಕೊತಾನೆ. ಹೌದಾ? ಸರಿ, ಥ್ಯಾಂಕ್ಸ್.